ಮುಂಡರಗಿಗೆ ಜಿಟಿಟಿಸಿ ಮಂಜೂರಾತಿಗೆ ಆಗ್ರಹಿಸಿ ಮುಖ್ಯಮಂತ್ರಿಗಳಿಗೆ ಮನವಿ. ಮುಂಡರಗಿ ಗದಗ ಜಿಲ್ಲೆಯ ಮುಂಡರಗಿ ತಾಲೂಕಿಗೆ ಸರ್ಕಾರಿ ತಂತ್ರಜ್ಞಾನ ತರಬೇತಿ ಕೇಂದ್ರವನ್ನ ಮಂಜೂರು ಮಾಡುವಂತೆ ಆಗ್ರಹಿಸಿ ಜಿಟಿಟಿಸಿ ಹೋರಾಟ ಸಮಿತಿಯು ಇಂದು ತಾಲೂಕು ದಂಡಾಧಿಕಾರಿಗಳ ಮೂಲಕ ಮಾನ್ಯ ಮುಖ್ಯಮಂತ್ರಿಗಳಿಗೆ ಮನವಿ ಪತ್ರ ಸಲ್ಲಿಸಿತು. ಬಡವರ ರೈತರ ಮಕ್ಕಳ ಉಜ್ವಲ ಭವಿಷ್ಯಕ್ಕೆ ಜಿಟಿಟಿಸಿ ಅನಿವಾರ್ಯ. ಮನವಿ ಸಲ್ಲಿಸಿದ ಬಳಿಕ ಮಾತನಾಡಿದ ಜಿಟಿಟಿಸಿ ಹೋರಾಟ ಸಮಿತಿಯ ಸಂಚಾಲಕರಾದ ದೇವಪ್ಪ ಇಟಗಿ ಅವರು ಮುಂಡರಗಿ ಭಾಗದಲ್ಲಿ ಸರ್ಕಾರಿ ತಂತ್ರಜ್ಞಾನ ತರಬೇತಿ ಕೇಂದ್ರದ ಅಗತ್ಯತೆಯನ್ನ ಬಲವಾಗಿ ಪ್ರತಿಪಾದಿಸಿದರು. ಗದಗ ಜಿಲ್ಲೆಯ ಹಿಂದುಳಿದ ವರ್ಗದ ಬಡವರ ರೈತರ ಮತ್ತು ಕೂಲಿ ಕಾರ್ಮಿಕರ ಮಕ್ಕಳ ಉಜ್ವಲ ಭವಿಷ್ಯಕ್ಕಾಗಿ ಈ ತರಬೇತಿ ಕೇಂದ್ರ ಅತ್ಯಂತ ಅವಶ್ಯಕವಾಗಿದೆ. ನೂತನ ಮುಖ್ಯಮಂತ್ರಿಗಳು ಈ ಬೇಡಿಕೆಯನ್ನ ಗಂಭೀರವಾಗಿ ಪರಿಗಣಿಸಿ ಮುಂಡರಗಿ ತಾಲೂಕಿಗೆ ತಕ್ಷಣವೇ ಸರ್ಕಾರಿ ತಂತ್ರಜ್ಞಾನ ತರಬೇತಿ ಕೇಂದ್ರವನ್ನ ಮಂಜೂರು ಮಾಡಬೇಕು. ದೇವಪ್ಪ ಇಟಗಿ ಹೋರಾಟ ಸಮಿತಿ ಸಂಚಾಲಕರು ಪ್ರಮುಖ ಉಪಸ್ಥಿತಿ. ಈ ಸಂದರ್ಭದಲ್ಲಿ ಹೋರಾಟಕ್ಕೆ ಬೆಂಬಲ ಸೂಚಿಸಿ ತಾಲೂಕಿನ ಪ್ರಮುಖರು ಹಾಗೂ ಸಾರ್ವಜನಿಕರು ಭಾಗವಹಿಸಿದ್ರು. ಉಪಸ್ಥಿತರಿದ್ದ ಪ್ರಮುಖರು ನಾಗರಾಜ್ ಮುರುಡಿ, ಮಾಂತೇಶ್ ಕಲಾಲ್, ಚಂದ್ರು ಬಂಡನ್ನವರ್, ಯಮುನಪ್ಪ ಭಜಂತ್ರಿ, ಕುರುವತ್ತಪ್ಪ ಅರ್ಶಿನಗುಡಿ, ಕಾಂತಪ್ಪ ಚಿಕ್ಕಣ್ಣವರ್, ಸೋಮಶೇಖರ್ ಹಿರೇಮಠ್, ನಾಗನಗೌಡ ರೆಡ್ಡಿ, ಬಸವರಾಜ್ ಹಿರೇಮಠ್, ರಾಮಣ್ಣ ಮಾದನವರ್, ಬಸವರಾಜ್ ಪೂಜಾ, ಬಸವರಾಜ್ ವಡ್ಡರ್. ತಾಲೂಕಿನ ಶೈಕ್ಷಣಿಕ ಮತ್ತು ಕೈಗಾರಿಕಾ ಪ್ರಗತಿಗೆ ಪೂರಕವಾಗಬಲ್ಲ ಈ ಬೇಡಿಕೆಗೆ ಸರ್ಕಾರ ಸಕಾರಾತ್ಮಕವಾಗಿ ಸ್ಪಂದಿಸಬೇಕೆಂದು ಹೋರಾಟ ಸಮಿತಿ ಮತ್ತು ಮುಂಡರಗಿಯ ಸಾರ್ವಜನಿಕರು ಒಕ್ಕೊರಲಿನಿಂದ ಆಗ್ರಹಿಸಿದ್ದಾರೆ. ಕರ್ನಾಟಕ ಸರ್ಕಾರ ತಂತ್ರಜ್ಞಾನ ತರಬೇತಿ ಕೇಂದ್ರ ಇದರ ಮೂಲಕ 2 ವರ್ಷದ ಒಂದು ವೃತ್ತಿಪರ ಕೋರ್ಸ್ನಿಂದ ಈ ಗದಗ ಜಿಲ್ಲೆಯ ಹಿಂದುಳಿದ ವರ್ಗದ ಬಡವರ ಮಕ್ಕಳಿಗೆ, ರೈತರ ಮಕ್ಕಳಿಗೆ, ಕೂಲಿ ಕಾರ್ಮಿಕರ ಮಕ್ಕಳಿಗೆ ಅವರ ಒಂದು ಉಜ್ವಲ ಭವಿಷ್ಯಕ್ಕಾಗಿ ಇದು ಅವಶ್ಯಕತೆ ಇರುವುದರಿಂದ ಈ ರಾಜ್ಯದ ಮುಖ್ಯಮಂತ್ರಿಗಳಿಗೆ ಈ ತಾಲೂಕಿನ ಗದಗ ಜಿಲ್ಲೆಯ ಸಮಸ್ತ ಜನತೆಯ ಪರವಾಗಿ ಮಂಜೂರಾತಿ ಮಾಡಬೇಕಂತೇಳಿ ನಾವು ಈ ಮೂಲಕ ಆಗ್ರಹ ಮಾಡ್ತೇವೆ.